ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ SMG ವರ್ಲ್ಡ್ಗೆ ಸ್ವಾಗತ. ಈ ದಿನ ನಾವು ಇತಿಹಾಸದ 4ನೇ ಅಧ್ಯಾಯ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಅಧ್ಯಾಯದ ರಸಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮೈಸೂರಿನ ಒಡೆಯರ ವಂಶದ ನಿಜವಾದ ಸ್ಥಾಪಕ ಯಾರು? ಮೈಸೂರು ಒಡೆಯರ ವಂಶವನ್ನು ಸ್ಥಾಪಿಸಿದರು? ಆಪ್ಷನ್ ನಿಮ್ಮ ಮುಂದೆ: ಎ ರಾಜ ಒಡೆಯರು, ಬಿ ಆಪ್ಷನ್ ಯದುರಾಯ, ಅದೇ ರೀತಿ ಸಿ ಆಪ್ಷನ್ ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರು, ಅದೇ ರೀತಿಯಾಗಿ 4ನೇ ಆಪ್ಷನ್ ನಿಮ್ಮ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರವನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂತ ಹೇಳಿದ್ರೆ ರೈಟ್, ಬಿ ಆಪ್ಷನ್ ಯದುರಾಯ. ಮೈಸೂರು ಒಡೆಯರ ವಂಶದ ನಿಜವಾದ ಸ್ಥಾಪಕ ಯದುರಾಯ. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ: ಮೈಸೂರು ಸಂಸ್ಥಾನದ ನವರಾತ್ರಿ ಅಂದರೆ ದಸರಾ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು? ಎ ಆಪ್ಷನ್ ಚಿಕ್ಕದೇವರಾಜ ಒಡೆಯರು, ಬಿ ಆಪ್ಷನ್ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇನ್ನು ಅದೇ ರೀತಿ ಸಿ ಆಪ್ಷನ್ ಅಂತ ಹೇಳಿದ್ರೆ ಯದುರಾಯ, ಮತ್ತು ಡಿ ಆಪ್ಷನ್ ನಿಮ್ಮ ಮುಂದೆ ರಾಜ ಒಡೆಯರು. ಈ 4ರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು. ಸರಿಯಾದ ಉತ್ತರ ಡಿ ಆಪ್ಷನ್ ರಾಜ ಒಡೆಯರು. ಇನ್ನು ಅದಾದ ಮೇಲೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ: ತೆಂಕಣ ರಾಜ ಬಿರುದು ಹೊಂದಿದವರು ಯಾರು? ಅಂದರೆ ಯಾವ ಒಡೆಯರಿಗೆ ತೆಂಕಣ ರಾಜ ಅಂಥೇಳಿ ಕರೀತಾ ಇದ್ರು? ಇದರಲ್ಲಿ ಮೊದಲನೇದು ಎ ಆಪ್ಷನ್ ರಾಜ ಒಡೆಯರು, ಬಿ ಆಪ್ಷನ್ ನಿಮ್ಮ ಮುಂದೆ ಜಯಚಾಮರಾಜ ಒಡೆಯರು, ಇನ್ನು ಅದೇ ರೀತಿ ಸಿ ಆಪ್ಷನ್ ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರು, ಮತ್ತು ಕೊನೆ ಡಿ ಆಪ್ಷನ್ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದರಲ್ಲಿ ಯಾರಿಗೆ ತೆಂಕಣ ರಾಜ್ಯ ಬಿರುದು ಹೊಂದಿದ್ದರು? ಸರಿಯಾದ ಉತ್ತರ ಅಂತ ಹೇಳಿದ್ರೆ ಸಿ ಚಿಕ್ಕದೇವರಾಜ ಒಡೆಯರಿಗೆ ತೆಂಕಣ ರಾಜ್ಯ ಅಂತೇಳಿ ಕರೀತಾ ಇದ್ರು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ: ಮೈಸೂರಿನಲ್ಲಿ ಕಮಿಷನರುಗಳ ಆಡಳಿತದ ಅವಧಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಕಮಿಷನರ್ಗಳ ಆಡಳಿತ ನಡೆದಿತ್ತು? ಎ ಆಪ್ಷನ್ 1831ರಿಂದ 1882, ನ ಬಿ ಆಪ್ಷನ್ 1832ರಿಂದ 1881, ನ ಸಿ ಆಪ್ಷನ್ ಅಂತ ಹೇಳಿದ್ರೆ 1831ರಿಂದ 1881, ನ ಡಿ ಆಪ್ಷನ್ ಅಂತ ಹೇಳಿದ್ರೆ 1833ರಿಂದ 1881. ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ಗಮನಿಸಿ, ಗುರುತಿಸಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಸಿ ಆಪ್ಷನ್ 1831ರಿಂದ 1881. ಇದು ಕಮಿಷನರ್ ಆಡಳಿತದ ಅವಧಿ. ಇನ್ನು ಮತ್ತೊಂದು ಪ್ರಶ್ನೆ: ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ದಿವಾನರು ಯಾವ ದಿವಾನರ ಕಾಲದಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಪ್ರಾರಂಭ ಆಯಿತು? ಎ ಕೆ ಶೇಷಾದ್ರಿ ಅಯ್ಯರ್, ಬಿ ಆಪ್ಷನ್ ಸಿ ರಂಗಾಚಾರ್ಲು, ಇನ್ನು ಸಿ ಆಪ್ಷನ್ ಅಂತ ಹೇಳಿದ್ರೆ ಪೂರ್ಣಯ್ಯ, ಡಿ ಆಪ್ಷನ್ ಅಂತ ಹೇಳಿದ್ರೆ ಮಿರ್ಜಾ ಇಸ್ಮಾಯಿಲ್. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಿ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭಿಸಿದ ದಿವಾನರು ಯಾರು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಎ ಆಪ್ಷನ್ ಕೆ ಶೇಷಾದ್ರಿ ಅಯ್ಯರ್. ಇದು ಸರಿಯಾದ ಉತ್ತರ ಆಗಿತ್ತು. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ: ಕಾಯೋ ಶ್ರೀ ಗೌರಿ ಎನ್ನುವ ಮೈಸೂರು ರಾಜ್ಯ ಗೀತೆಯನ್ನು ರಚಿಸಿದವರು ಯಾರು ಈ ಗೀತೆಯನ್ನು ರಚಿಸ್ತಾರೆ? ಎ ಆಪ್ಷನ್ ಸಂಚಿ ಹೊನ್ನಮ್ಮ, ಬಿ ಆಪ್ಷನ್ ನಿಮ್ಮ ಮುಂದೆ ಶ್ಯಾಮಾ ಶಾಸ್ತ್ರಿ, ಇನ್ನು ಸಿ ಆಪ್ಷನ್ ಅಂತ ಹೇಳಿದ್ರೆ ತಿರುಮಲಾರ್ಯ, ಇನ್ನು ಡಿ ಆಪ್ಷನ್ ಅಂತ ಹೇಳಿದ್ರೆ ಬಸಪ್ಪ ಶಾಸ್ತ್ರಿ. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಿ ಸರಿಯಾದ ಉತ್ತರವನ್ನು ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಬಸಪ್ಪ ಶಾಸ್ತ್ರಿಯವರು ಕಾಯೋ ಶ್ರೀ ಗೌರಿ ಎನ್ನುವಂತಹ ಮೈಸೂರು ರಾಜ್ಯ ಗೀತೆಯನ್ನು ರಚಿಸಿರ್ತಾರೆ. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ: ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಆರಂಭಿಸಲಾದ ವರ್ಷ ಯಾವುದು? ಆಪ್ಷನ್ ನಿಮ್ಮ ಮುಂದೆ ಎ 1915, ಬಿ ಆಪ್ಷನ್ 1906, ಇನ್ನು ಸಿ ಆಪ್ಷನ್ ಅಂತ ಹೇಳಿದ್ರೆ 1902, ಇನ್ನು ಡಿ ಆಪ್ಷನ್ ಅಂತ ಹೇಳಿದ್ರೆ 1909. ಇದರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಸೈನ್ಸ್ ಇನ್ಸ್ಟಿಟ್ಯೂಟ್
ಇದನ್ನು ಸ್ಥಾಪನೆಯಾದ ವರ್ಷ ಅಂತ ಹೇಳಿದರೆ ಸರಿಯಾದ ಉತ್ತರ 1919ರಲ್ಲಿ ಇದು ಸ್ಥಾಪನೆ ಆಯಿತು. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜಶ್ರೀ ಎಂಬ ಬಿರುದನ್ನು ನೀಡಿದವರು ಯಾರು? ಯಾರು ಈ ಒಂದು ಬಿರುದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನೀಡಿದರು? ಆಪ್ಷನ್ಗಳನ್ನು ನೋಡೋಣ. ಎ ಸುಭಾಷ್ ಚಂದ್ರ ಬೋಸ್, ಬಿ ಆಯ್ಕೆ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು, ಸಿ ಆಯ್ಕೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಭಗತ್ ಸಿಂಗ್. ಈ ನಾಲ್ವರಲ್ಲಿ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜ್ಯಶ್ರೀ ಎಂಬ ಬಿರುದನ್ನು ನೀಡಿದ್ರು? ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಪಿತ ಆದಂತಹ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜ್ಯಶ್ರೀ ಎನ್ನುವಂಥ ಬಿರುದನ್ನು ನೀಡಿದ್ರು. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆ ನೋಡೋಣ. ಭಾರತದ ಸ್ವಾತಂತ್ರ್ಯ ನಂತರ ಮೈಸೂರು ರಾಜ್ಯದ ರಾಜ್ಯ ಪ್ರಮುಖರಾಗಿದ್ದವರು ಯಾರು? ಸ್ವತಂತ್ರದ ನಂತರ ಎ ಆಯ್ಕೆ ಜಯಚಾಮರಾಜ ಒಡೆಯರು, ಬಿ ಆಯ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಚಾಮರಾಜ ಒಡೆಯರು, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ರಾಜ ಒಡೆಯರು. ಈ ನಾಲ್ವರಲ್ಲಿ ಯಾರು ಸ್ವಾತಂತ್ರ್ಯದ ನಂತರ ಮೈಸೂರು ರಾಜ್ಯದ ರಾಜ್ಯ ಪ್ರಮುಖರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರವನ್ನು ಜಯಚಾಮರಾಜ ಒಡೆಯರು ರಾಜ್ಯ ಪ್ರಮುಖರಾಗಿದ್ದರು. ಸರಿನಾ? ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು 1769ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲ್ಪಟ್ಟಿದ್ದರಿಂದ ಕೊನೆಗೊಂಡಿತು. ಆ ಒಪ್ಪಂದದ ಹೆಸರೇನು? ಎ ಆಯ್ಕೆ ಮೈಸೂರು ಒಪ್ಪಂದ, ಬಿ ಆಯ್ಕೆ ಶ್ರೀರಂಗಪಟ್ಟಣ ಒಪ್ಪಂದ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಪಾಂಡಿಚೇರಿ ಒಪ್ಪಂದ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಮದ್ರಾಸ್ ಒಪ್ಪಂದ. ಯಾವ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲ ಮೈಸೂರು ಯುದ್ಧ ಕೊನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಆಯ್ಕೆ ಮದ್ರಾಸ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲ ಮೈಸೂರು ಯುದ್ಧ ಕೊನೆಗೊಂಡಿತು. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ. ಮಂಗಳೂರು ಒಪ್ಪಂದದ ಮೂಲಕ ಈ ಯುದ್ಧವು ಕೊನೆಗೊಂಡಿತು. ಯಾವ ಒಪ್ಪಂದ? ಈ ಒಪ್ಪಂದದಿಂದ ಕೊನೆಗೊಂಡಿರುವಂತಹ ಯುದ್ಧ ಯಾವುದು? ಗುರುತಿಸಿ. ಎ ಆಯ್ಕೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಬಿ ಆಯ್ಕೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಸಿ ಆಯ್ಕೆ ಅಂತ ಹೇಳಿದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಯಾವ ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಕೊನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಆಯ್ಕೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಮುಕ್ತಾಯ ಆಗುತ್ತೆ. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆ ನೋಡಿ. ಶ್ರೀರಂಗಪಟ್ಟಣ ಒಪ್ಪಂದದನ್ವಯ ಟಿಪ್ಪು ಬ್ರಿಟಿಷರಿಗೆ ನೀಡಿದ ಯುದ್ಧ ನಷ್ಟ ಪರಿಹಾರ ಎಷ್ಟು ದುಡ್ಡನ್ನು ಬ್ರಿಟಿಷರಿಗೆ ನೀಡಿದ? ಎ ಆಯ್ಕೆ 1 ಕೋಟಿ ರೂಪಾಯಿ, ಬಿ ಆಯ್ಕೆ 4 ಕೋಟಿ ರೂಪಾಯಿ, ಸಿ ಆಯ್ಕೆ 3 ಕೋಟಿ ರೂಪಾಯಿ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿ. ಎಷ್ಟು ಹಣವನ್ನು ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನ್ ನೀಡಿದ್ದ? ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಸಿ 3 ಕೋಟಿ ರೂಪಾಯಿಗಳನ್ನು ನೀಡಿದ್ದ. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಸ್ಕ್ರೀನಿನ ಮೇಲೆ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿ ಇವರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನು ಕಳುಹಿಸಿದ್ದನು. ಎ ಆಯ್ಕೆ ಫ್ರೆಂಚರು, ಬಿ ಆಯ್ಕೆ ಅಂತ ಹೇಳಿದ್ರೆ ಡಚ್ಚರ, ಸಿ ಆಯ್ಕೆ ಅಂತ ಹೇಳಿದ್ರೆ ಪೋರ್ಚುಗೀಸರ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಮೊಘಲರ. ಯಾರ ಸಹಾಯವನ್ನು ಟಿಪ್ಪು ಸುಲ್ತಾನ್ ಪಡೀಲಿಕ್ಕೆ ಪ್ರಯತ್ನ ಮಾಡಿದ್ದ? ಅದಕ್ಕೆ ರಾಯಭಾರಿ ಕೂಡ ಕಳಿಸಿದ್ದ. ಯಾರ ಸಹಕಾರ ಅಂತ ಹೇಳಿದ್ರೆ ಫ್ರೆಂಚರ ಸಹಾಯವನ್ನು ಪಡೀಲಿಕ್ಕೆ ಟಿಪ್ಪು ಸುಲ್ತಾನ್ ಪ್ರಯತ್ನಿಸಿದ್ದ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ. ಧೋಂಡಿಯಾವಾಗನು 1779ರ ಸುಮಾರಿಗೆ ಅಶ್ವರೋಹಿ ಸೈನಿಕನಾಗಿ ಸೇರಿದ್ದು ಇವನ ಸೈನ್ಯದಲ್ಲಿ. ಯಾರ ಸೈನ್ಯದಲ್ಲಿ ಧೋಂಡಿಯಾವಾಗನು ಸೇರಿರ್ತಾನೆ? ಎ ಆಯ್ಕೆ ಮರಾಠ, ಬಿ ಆಯ್ಕೆ ಟಿಪ್ಪು ಸುಲ್ತಾನ್, ಇನ್ನು ಸಿ ಆಯ್ಕೆ ಹೈದರ್ ಅಲಿ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಧೋಂಡಿಯಾವಾಗನು ಅಶ್ವರೋಹಿ ಸೈನಿಕನಾಗಿ ಸೇರಿದ್ದು ಯಾರ ಸೈನ್ಯದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ರೈಟ್ ಸಿ ಆಪ್ಷನ್
ಹೈದರ್ ಅಲಿ ಇವನು ಸೈನಿಕನಾಗಿ ಸೇರಿರ್ತಾನೆ. ಅದೇ ರೀತಿ ಮತ್ತೊಂದು ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಬ್ರಿಟಿಷರ ವಶವಾದ ಕರ್ನಾಟಕದ ಮೊದಲ ಸಂಸ್ಥಾನ ಯಾವುದು? ಎ ಆಯ್ಕೆ ಮೈಸೂರು, ಇನ್ನು ಬಿ ಆಯ್ಕೆ ನಿಮ್ಮ ಮುಂದೆ ಸುರಪೂರು, ಮತ್ತು ಸಿ ಆಯ್ಕೆ ಅಂತ ಹೇಳಿದ್ರೆ ಕೊಡಗು, ಮತ್ತು ಕೊನೆಯದಾಗಿ ಡಿ ಆಯ್ಕೆ ಅಂತ ಹೇಳಿದ್ರೆ ಕಿತ್ತೂರು. ಯಾವ ಸಂಸ್ಥಾನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಬ್ರಿಟಿಷರ ವಶ ಆಯಿತು? ಸರಿಯಾದ ಉತ್ತರ ನೀವು ಗಮನಿಸಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ರೈಟ್, ಡಿ ಆಯ್ಕೆ ಕಿತ್ತೂರು ಬ್ರಿಟಿಷರ ವಶ ಆಯಿತು. ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ. ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಕಿತ್ತೂರು ರಾಣಿ ಚೆನ್ನಮ್ಮಳು ದತ್ತು ಪಡೆದ ಹುಡುಗನ ಹೆಸರು? ಯಾವ ಹುಡುಗನನ್ನು ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದಿದ್ದಳು? ಎ ಶಿವಲಿಂಗಪ್ಪ, ಬಿ ಆಯ್ಕೆ ಅಂತ ಹೇಳಿದ್ರೆ ಶಿವಲಿಂಗ ರುದ್ರ ಸರ್ಜಾ, ಸಿ ಆಯ್ಕೆ ಅಂತ ಹೇಳಿದ್ರೆ ಮಲ್ಲ ಸರ್ಜಾ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಸಂಗೊಳ್ಳಿ ರಾಯಣ್ಣ. ಯಾರನ್ನ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದಿದ್ದಳು, ಆ ಹುಡುಗನ ಹೆಸರು ಏನಾಗಿತ್ತು? ಸರಿಯಾದ ಉತ್ತರ ರೈಟ್, ಎ ಆಯ್ಕೆ ಶಿವಲಿಂಗಪ್ಪ. ಇವನನ್ನು ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪಡೆದಿರ್ತಾಳೆ. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಸಂಗೊಳ್ಳಿ ರಾಯಣ್ಣನ ಕಾರ್ಯಾಚರಣೆಯ ಸ್ಥಳಗಳು. ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಕೆಲವೊಂದು ಸ್ಥಳಗಳಲ್ಲಿ ಕಾರ್ಯಾಚರಣೆ ಮಾಡಿರ್ತಾನೆ. ಎ ಆಯ್ಕೆ ನಂದಗಡ ಮತ್ತು ರಾಯಗಡ, ಬಿ ಆಯ್ಕೆ ನಂದಗಡ ಮತ್ತು ಖಾನಾಪುರು, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಖಾನಾಪುರು ಮತ್ತು ಬೈಲಹೊಂಗಲ, ಡಿ ಆಯ್ಕೆ ಅಂತ ಹೇಳಿದ್ರೆ ಬೈಲಹೊಂಗಲ ಮತ್ತು ಕುಸುಗಲ್ಲು. ಇದರಲ್ಲಿ ಸರಿಯಾದ ಆಯ್ಕೆಗಳನ್ನು ತಾವು ಗುರುತಿಸಿ ಹೇಳಿ. ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಬಿ ಆಯ್ಕೆ ನಂದಗಡ ಮತ್ತು ಖಾನಾಪುರ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕಾರ್ಯಾಚರಣೆ ಮಾಡಿರ್ತಾನೆ. ಮತ್ತೊಂದು ಪ್ರಶ್ನೆ, ಸರಳವಾದಂಥ ಪ್ರಶ್ನೆ, ಕೊಡಗಿನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ರಾಜವಂಶ. ಯಾವ ರಾಜವಂಶ ಕೊಡಗಿನಲ್ಲಿ ಆಳ್ವಿಕೆ ನಡೆಸ್ತಾ ಇತ್ತು? ಎ ಆಪ್ಷನ್ ಒಡೆಯರು, ಬಿ ಆಪ್ಷನ್ ಹೊಯ್ಸಳರು, ಇನ್ನು ಸಿ ಆಪ್ಷನ್ ಅಂತ ಹೇಳಿದ್ರೆ ಹಾಲೇರಿ, ಮತ್ತು ಡಿ ಆಪ್ಷನ್ ನಿಮ್ಮ ಮುಂದೆ ದೊರೆಗಳು. ಈ ನಾಲ್ಕರಲ್ಲಿ ಯಾರು ಕೊಡಗಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು? ತಮಗೆ ಗೊತ್ತಿರುವಂತಹ ಉತ್ತರನೇ ಸರಿ. ನೀವು ಹೇಳಿದ್ದು ಸರಿಯಾದ ಉತ್ತರ ಸಿ ಆಯ್ಕೆ, ಹಾಲೇರಿ ರಾಜವಂಶ ಕೊಡಗಿನಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, 1842ರಲ್ಲಿ ಬ್ರಿಟಿಷರು ಸುರಪುರ ಸಂಸ್ಥಾನಕ್ಕೆ ಪೊಲಿಟಿಕಲ್ ಏಜೆಂಟನನ್ನಾಗಿ ನೇಮಿಸಿದ್ದು ಯಾರನ್ನ? ಅವರ ಹೆಸರೇನು? ಎ ಆಪ್ಷನ್ ಕರ್ನಲ್ ಡೀಕ್, ಬಿ ಆಪ್ಷನ್ ಥ್ಯಾಕ್ರೆ, ಇನ್ನು ಸಿ ಆಪ್ಷನ್ ಅಂತ ಹೇಳಿದ್ರೆ ಡಾಲ್ ಹೌಸಿ, ಮತ್ತು ಡಿ ಆಯ್ಕೆ ನಿಮ್ಮ ಮುಂದೆ ಮೇಡೋಸ್ ಟೇಲರ್. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗಮನಿಸಿ. ಯಾರು ಪೊಲಿಟಿಕಲ್ ಏಜೆಂಟ್ ಆಗಿದ್ದರು ಸುರಪುರಕ್ಕೆ? ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಡಿ ಆಯ್ಕೆ, ಮೇಡೋಸ್ ಟೇಲರ್ ಪೊಲಿಟಿಕಲ್ ಏಜೆಂಟ್ ಆಗಿದ್ದ. ಇನ್ನು ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ, ಹಲಗಲಿ ಗ್ರಾಮವು ಈ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾವ ಸಂಸ್ಥಾನದ ಆಳ್ವಿಕೆ ಹಲಗಲಿ ಗ್ರಾಮ ಒಳಪಟ್ಟಿತ್ತು? ಅದರಲ್ಲಿ ಸರಿಯಾದ ಆಯ್ಕೆಗಳನ್ನು ತಾವು ಗಮನಿಸಿ. ಎ ಆಯ್ಕೆ ಕೊಪ್ಪಳ, ಬಿ ಆಯ್ಕೆ ಮುಧೋಳ್, ಇನ್ನು ಸಿ ಆಯ್ಕೆ ನಿಮ್ಮ ಮುಂದೆ ಕಿತ್ತೂರು, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಸುರಪುರು. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗಮನಿಸಿ ಆಯ್ಕೆ ಮಾಡಿ. ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಬಿ ಆಯ್ಕೆ ಮುಧೋಳ್ ಸಂಸ್ಥಾನಕ್ಕೆ ಹಲಗಲಿ ಒಳಪಟ್ಟಿತ್ತು. ಇಲ್ಲಿಯವರೆಗೆ ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳು.